ಇವತ್ತು ಈಗ ತಾನೇ ಅಂದರೆ ಒಂದು ವರ್ಷದ ಹಿಂದೆ 2024ಕ್ಕೆ ಏನು ರಿಕ್ರೂಟ್ಮೆಂಟ್ ಆಗಿದ್ದಾರೆ, 420 ಜನನ 25 ಜನನ ಆಗಿದ್ದಾರೆ ನಮ್ಮ ಇಂಜಿನಿಯರ್ಸ್. ಅವ್ರಿಗೆ ಯಾವುದೇ ಟ್ರೈನಿಂಗ್ ಇಲ್ದಂಗೆ ಫೀಲ್ಡಿಗೆ ಡೆಪ್ಯೂಟ್ ಮಾಡಿಬಿಟ್ರು. ಇವಾಗೆಲ್ಲ ಆಕ್ಸಿಡೆಂಟ್ಸು, ಆ ಎಲ್ ಸಿ ತಗೊಳೋದ್ರಲ್ಲಿ ಸಮಸ್ಯೆಗಳು, ಏನೂ ಟ್ರೈನಿಂಗ್ ಅಲ್ದಾನ ನೇರವಾಗಿ ಸೆಕ್ಷನ್ ಆಫೀಸರ್ ಆದವನು ನೇರವಾಗಿ ಮೇಂಟೆನೆನ್ಸ್ ಇಂಜಿನಿಯರ್ ಆಗಿಬಿಟ್ರೆ ಎಷ್ಟು ಸಮಸ್ಯೆ ಉದ್ಭವ ಆಗ್ತವೆ. ಅದೆಲ್ಲ ಅರ್ತ್ಕೊಂಡು ನಾವು ಇಮಿಡಿಯೇಟಾಗಿ ಎಮ್ ಡಿಗೆ ಮತ್ತು ಎಸ್ ಎಸ್ ಸಿ ರಿಕ್ವೆಸ್ಟ್ ಮಾಡಿ 3 ದಿನ ಎಂಡ್ಯೂರೆನ್ಸ್ ಟ್ರೈನಿಂಗ್ ಅಂತ ಮಾಡಿಕೊಟ್ವಿ ಅವ್ರಿಗೆ. ಅಸೋಸಿಯೇಷನ್ಗೆ ಕರೆದು ಯಾವ ರೀತಿ ನೀವು ಕೆಲಸಗಳು ಮಾಡಬೇಕು ಅನ್ನೋ ಒಂದು ವಿಚಾರದಾಗ ಅದು ಸಾಕಷ್ಟು ಜನಕ್ಕೆ ಅನುಕೂಲ ಆಯಿತು. ಮತ್ತು ನನಗೆ ಒಂದೇ ಒಂದು ನಗುಪಾಟ್ಲೆ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂದರೆ, ಈ 2024 ಇದಕ್ಕೆ ನೀವು ತಮ್ಮ ಸೇವಾ ಅವಧಿನ ಏನೋ ಪರೀಕ್ಷಾ ಅವಧಿನ ಏನಿರ್ತದಲ್ಲ ಅದನ್ನು ಮುಗಿಸಿದಿರಿ. ಅದಕ್ಕೆ ಏನು ನಿಮ್ಮ ಕಾರ್ಯ ವರದಿ ಕಂಪ್ಲೀಷನ್ ರಿಪೋರ್ಟ್ ಏನು ಬರ್ತದೆ, ಆ ಕಂಪ್ಲೀಷನ್ ರಿಪೋರ್ಟ್ ಕೊಟ್ಟ ಮೇಲೆ ಆ ಪ್ರಪೋಸಲ್ ಲೆಟರ್ ಕಾವೇರಿ ಭವನಕ್ಕೆ ಹೋದ್ಮೇಲೆ ಅದು ಸ್ವಾಭಾವಿಕವಾಗಿ ಆಗ್ತದೆ. ಪಿ ಪಿ ಡಿಕ್ಲರೇಷನ್, ಪ್ರೊಬೇಷನರಿ ಪೀರಿಯಡ್ ಡಿಕ್ಲರೇಷನ್. ನಂದು 2 ವರ್ಷ 9 ತಿಂಗಳಾಯಿತು ನಂದಾಗುವಾಗೆ. ನಾವು ಎಕ್ಸಿಕ್ಯೂಟಿವ್ ಇಯರ್ ಎಕ್ಸಾಮ್ ಪಾಸ್ ಮಾಡಿ ಎಲ್ಲ ಕೊಟ್ಟು ಮಾಡೋ ಅಷ್ಟೊತ್ತಿಗೆ ಅದೇನೂ ಆಗಲ್ಲ. ನೀವು ಒಂದು ಸ್ವಲ್ಪ ಆತಂಕ ತೆಗಿದ್ರೆ ಈ ಇಂಜಿನಿಯರ್ಸ್ 2024 ಈಗ ಪ್ರೊಬೇಷನರಿ ಡಿಕ್ಲೇರ್ ಆಗ್ಬಿಟ್ರದ್ದು ಆಗ್ತದೋ ಇಲ್ವೋ ಅಂತ. ಇವಾಗ 120 ಜನದ್ದು ಆಗಿದೆ. ಇನ್ನೂ ಅಷ್ಟು ಜನದ್ದು ಬಂದು ಕಾವೇರಿ ಭವನದಲ್ಲಿ ಇದೆ. ಅದು ಯಾಕೆ ಆಗಿರಲಿಲ್ಲ ಲಾಸ್ಟ್ 1.5 ತಿಂಗಳಿಂದ ಅಂದರೆ, ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ಸರ್ವೆಗೆ ಹಾಕ್ಬಿಟ್ಟಿದ್ದೆ ಎಲ್ಲರೂ, ಅಲ್ಲಿ ಯಾರೂ ಜನ ಇರಲಿಲ್ಲ. ಸೊ ಅದರಿಂದ ಅದು ವಿಳಂಬ ಆಗಿತ್ತು. ಈಗ ಬಂದಿದ್ದಾರೆ, ಈಗ ನಡೀತಾ ಇದೆ, ಆಗ್ತದೆ, ಅದ್ರಾಗ ಏನು ಸಮಸ್ಯೆನೇ ಇಲ್ಲ. ಇನ್ನು ಯಾರ್ಯಾರು ಸಿ ಆರ್ ಕೊಟ್ಟಿಲ್ವೋ ನಾವು ಕೂಡ ಎಲ್ಲರಿಗೂ ಅಸೋಸಿಯೇಷನ್ದ ಫೋನ್ ಮಾಡಿ ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗಳಿಗೆಲ್ಲ ಮಾತಾಡಿ, ನೀವು ಇಮಿಡಿಯೇಟಾಗಿ ಸಿ ಆರ್ಗಳನ್ನೆಲ್ಲ ನಿಮ್ಮದೆಲ್ಲ ಕಳಿಸ್ರಪ್ಪ ಅಂತ ಹೇಳಿದ್ವಿ. ಕಳಿಸ್ತಾ ಇದ್ದಾರೆ. ಹಂಗೆ ಯಾರಾದರೂ ಕಳಿಸ್ಲಿಲ್ಲ ನಮಗೆ ಫೋನ್ ಮಾಡಿದರೆ, ಸುಮಾರು ಜನ ಫೋನ್ ಮಾಡಿದ್ರು. ನಾನು ನಮ್ಮ ಇಂಜಿನಿಯರ್ಸ್ಗೆಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗೆ ಎಸ್ ಸಿಸ್ಗೆಲ್ಲ ರಿಕ್ವೆಸ್ಟ್ ಮಾಡಿ ಕೆಲವು ಕಡೆ ತರಿಸ್ಕೊಂಡಿದ್ವಿ. ನನಗೇನಪ್ಪ ವಿಚಾರ ಅಂದರೆ, ಇದುವರೆಗೂ ಸುಮ್ಮನಿದ್ದಾರೆ, ಎಲೆಕ್ಷನ್ ಬಂತಲ್ಲ ಏನಾದರೂ ಮಾಡಿ ಆ 24 ಬ್ಯಾಚ್ನವ್ರು ಹಿಡ್ಕೋಬೇಕಲ್ಲ. ಅವ್ರಿಗೇನು ಗೊತ್ತಿಲ್ಲ, ಅವ್ರಿಗೆ ಏನೇನೂ ಗೊತ್ತಿಲ್ಲ ಅಂದರೆ ದೇ ಆರ್ ವೆರಿ ರಿಚ್ ಇನ್ ಟೆಕ್ನಿಕಲಿ ದೇ ಆರ್ ವೆರಿ ರಿಚ್. ಬಟ್ ಡಿಪಾರ್ಟ್ಮೆಂಟ್ ಆಗು ಹೋಗುಗಳ ಬಗ್ಗೆ ಇನ್ನೂ ಕಂದಮ್ಮಗಳು ಅವರು ಗೊತ್ತಾಗಲ್ಲ. ಸೊ ಅವ್ರಿಗೆ ಪ್ರೊಬೇಷನರಿ ಡಿಕ್ಲೇರ್ ಮಾಡೋದೇ ಒಂದು ಅಜೆಂಡಾ ಅಂತೆ. ಇವ್ರ ಅಜೆಂಡಾನ ಅವ್ರ ಜಾಬ್ ಉಳಿಸೋದು ಅಜೆಂಡಾ ಇಡಲ್ಲ, ಮಾಡೋಕ್ಕಾಗಲ್ಲ ಅಂಥವನ್ನ. ಪೇ ಸ್ಕೇಲ್ ಕೊಡ್ಸೋದು ಅಜೆಂಡಾ ಬಂದಿದ್ದ ಅವನ್ನ ಸಕ್ಸೀಡ್ ಮಾಡೋಕ್ಕಾಗಲ್ಲ. ಈ ಪ್ರೊಬೇಷನರಿ ಡಿಕ್ಲೇರ್ ಮಾಡೋಕ್ಕೆ ಎಲ್ಲರಿಗೂ ಫೋನ್ ಮಾಡಿ, ನಾನು ಅವ್ರ ಕೈಲಿ ಆಗಿಲ್ಲ ಪ್ರೊಬೇಷನರಿ ಡಿಕ್ಲೇರ್ ಮಾಡಿಸ್ತೀವಿ ನಾವು, ಅವ್ರ ಕೈಲಿ ಆಗಿಲ್ಲ ಪ್ರೊಬೇಷನರಿ ಡಿಕ್ಲೇರ್ ಮಾಡ್ತೀವಿ, ಯಾರೋ ರೆಕಾರ್ಡ್ ಮಾಡಿ ಕಳಿಸೋಣ ಸರ್. ಇವ್ರು ಫೋನ್ ಮಾಡಿದ್ರು, ಸರ್ ನಿಮ್ದು ಅವಲೇ ಡಿಕ್ಲೇರ್ ಮಾಡಿಸ್ಬೋದಾಗಿತ್ತು, ಅವ್ರು ಮಾಡಿಸಿಲ್ಲ, ನಾನು ಬಂದರೆ ಪ್ರೊಬೇಷನರಿ ಡಿಕ್ಲೇರ್ ಮಾಡಿಸ್ತೀನಿ, ಅಂದರೆ ನಾನು ಪ್ರೆಸಿಡೆಂಟ್ ನಮ್ಮ ತಂಡ ಗೆಲ್ಲಿಸಿದ್ರೆ ಪ್ರೊಬೇಷನರಿ ನಿಮಗೆ ಡಿಕ್ಲೇರ್ ಮಾಡಿಸ್ತೀವಿ ಅಂತ ಹೇಳ್ತಾವ್ರಂತೆ. ಅವ್ರು ಹೌದಲ್ವ ಅಂತ ಕೇಳ್ತೀರ. ದಯವಿಟ್ಟು 2024 ಒಂದು ಅಲ್ಲಿ ಕೂತಿದ್ದೀರಿ ಎಲ್ಲ ಒಂದು 7-8 ಜನ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇದು ಸ್ವಾಭಾವಿಕ ಆಗ್ತದೆ. ಯಾವುದೋ ಒಂದು ಕವರಿಂಗ್ ಲೆಟ್ರ್ ಹಾಕಿರಂತ, ಈಗ ನೋಡಿ ಮೂವ್ ಆಯಿತು ಟೇಬಲಿಂದ ಟೇಬಲ್ಗೆ ಅಂತ, ಅದಕ್ಕೂ ಏನೋ ಆಮೇಲೆ ದುಡ್ಡಿಗಿಟ್ಟು ಕೇಳ್ಬಿಟ್ಟಾರೆ ಯಾರನ, ಟೇಬಲಿಂದ ಟೇಬಲಿಗೆ ಮೂವ್ ಆಯಿತು ನೋಡಿ ಅಂತ. ಅಲ್ಲಿ ಹೋದರೆ ಅಲ್ಲಿ ಅಕೌಂಟ್ ಅಲ್ಲಿ ಟೇಬಲಿಂದ ಟೇಬಲಿಗೆ ಮೂವ್ ಆಗೋದು ಕವರಿಂಗ್ ಲೆಟ್ರ್ ಸ್ವಾಭಾವಿಕ ಬರ್ತದೆ. ಅಲ್ಲಿ ಯಾರೋ ಒಬ್ಬ ಅಟೆಂಡ್ರಿಗೆ ಹೇಳಿ ಅದನ್ನು ಫೋಟೋ ಹೊಡ್ಕೊಡ್ತಾನೆ, ಅರ್ಥ ಆಯ್ತಾ? ಅದನ್ನು ಕೇಳಿ ಆಮೇಲೆ ನಿಮಗೆ ತಪ್ಪುದಾರಿಗಳೇ ಬರೋದಲ್ಲ, ಫಸ್ಟ್ ನಿಮ್ಮನ್ನು ತಪ್ಪುದಾರಿಗಳೇ ಬರೋದು ಫಸ್ಟ್ಗೆ. ಇವತ್ತು ನಾವೆಲ್ಲ ತಪ್ಪುದಾರಿಗೆ ಈ ನಮ್ಮ ಇಂಜಿನಿಯರ್ಸ್ ಕೆಲವರೆಲ್ಲ 10-15 ಸರ್ವಿಸ್ ಆದಮೇಲೆ ಯಾವುದೋ ಬೆನಿಫಿಟ್ ಬರ್ತದೆ ದುಡ್ಡು ಕೊಟ್ಟು ಕಳ್ಕೊಂಡವ್ರು ಪಾಪ, ಆಮೇಲೆ ನೀವು ಸ್ಟಾರ್ಟಿಂಗೇ ಕಳ್ಕೊಂಬಿಟ್ರೆ ಅನ್ನೋ ನನ್ನ ಒಂದು ಕಾಳಜಿ ಅಷ್ಟೇ. ಸೊ ಅದಕ್ಕೋಸ್ಕರ ದಯವಿಟ್ಟು ತಾವು ಯಾರೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅದು ಅಸೋಸಿಯೇಷನ್ನು ನಿಮಗೆ ಆತಂಕ ಆದಾಗ ನಾವು ಅವರಿಗೆ ಕೇಳಿ ಅದನ್ನು ಮಾಡಿಸೋಂಥ ಜವಾಬ್ದಾರಿ ಅಸೋಸಿಯೇಷನ್ ಯಾರನ್ನೇ ಇರಲಿ ಆಗ್ತದೆ. ಇದೊಂದು ದೊಡ್ಡ ವಿಚಾರನೇ ಅಲ್ಲ ಪ್ರೊಬೇಷನರಿ ಡಿಕ್ಲೇರ್ ಮಾಡಿಸೋದು. ದಯವಿಟ್ಟು ಇದು ಅಜೆಂಡನೂ ಅಲ್ಲ. 100% ನಿಮ್ಗೆ ಆಗುತ್ತೆ. ಯಾರ ಮಾತು ನಂಬೋಕೆ ಹೋಗ್ಬೇಡಿ. ಅದಕ್ಕೆ ಇದು ಯಾವುದೋ ಹೋರಾಟ ಮಾಡಿ ಮಾಡಿಸೋ ಅಂಥ ಕೆಲಸ ಅಲ್ವೇ ಅಲ್ಲ. ಹೋರಾಟ ಮಾಡಿಸೋ ಅಂಥ ಮಸ್ತಾಗಿದ್ದೋ ಕಾಮನ್ ಸೀನಿಯರಿಟಿ ಮತ್ತು ಬೇರೊಂದು ಎಲ್ಲ ಅವನು ಮಾಡಿಸೋಣ. ದಯವಿಟ್ಟು ಈಗ ಪ್ರೊಬೇಷನರಿ ಡಿಕ್ಲೇರ್ ಮಾಡಿಸಿದ್ವಿ ಅಂದ್ಬಿಟ್ಟು ಎಲ್ಲ ವಿ ಸಿ ಮಾಡೋದು, ಅವ್ರಿಗೆ ಫೋನ್ ಮಾಡೋದು ಅಂತ ಹೇಳಿ, ನಾವು ಇದುವರೆಗೂ ನಿಮಗೆ ಲೀಗಲಿ ಟೆಕ್ನಿಕಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ ಅಂತ ಗೊತ್ತಿದೆ ಅಸೋಸಿಯೇಷನಿಂದ. ನಿಮ್ಗೊಬ್ಬರು ಇಂಜಿನಿಯರ್ ನಾವು ಡೆಪ್ಯೂಟೇ ಮಾಡಿದ್ದೀವಿ. ನಿಮ್ಗಳಿಗೆಲ್ಲ ಇನ್ನೂ ಹುಡುಗರು ಏನೋ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇನೋ ಎಕ್ಸಿಕ್ಯೂಟಿವ್ ಇಯರ್ ಎಕ್ಸಾಮ್ ಬರೆಯೋಕ್ಕೆ ಬಂದಾಗಲೂ ಕೂಡ ನಾವು ಕೆಲವು ನಿಮಗೆಲ್ಲ ವಸತಿ ಸೌಕರ್ಯನೂ ಕೊಟ್ಟಿದ್ವಿ ನಾವು. ಇನ್ನೂ ಹುಡುಗರು ಎಲ್ಲಿಂದಲೂ ದೂರದಿಂದ ಬರ್ತಾರೆ, ಇಲ್ಲ ಇರೋರು ಪರವಾಗಿಲ್ಲ, ಎಲ್ಲ ಆ ಕಡೆ ಬೀದರು ಗುಲ್ಬರ್ಗಕ್ಕೆ ಹೋಗಿರ್ತಾರೆ, ಇನ್ನೂ ಅವ್ರಿಗೇನು ಗೊತ್ತಾಗಲ್ಲ, ಇನ್ನೂ ಹೊಸಬ್ರು ಅಂತೇಳಿ ಎಲ್ಲ ಥರ ಸಪೋರ್ಟು ಮಾಡಿದ್ದೀವಿ. ಟೆಕ್ನಿಕಲಿ, ಲೀಗಲಿ, ಮೆಟೀರಿಯಲ್ಸು ಎಲ್ಲನೂ ಸಪೋರ್ಟ್ ಮಾಡಿದ್ದೀವ ಇಲ್ವಾ? ಖಂಡಿತ ಮಾಡಿದ್ದೀವಿ. ನೀವು ಕೂಡ ಅಪ್ರಿಸಿಯೇಟ್ ಮಾಡಿದ್ದೀರಾ. ಅದು ಮಾಡಿರೋದೇನು, ನೀವು ಇನ್ನೂ ಇಲಾಖೆಗೆ ಬಂದವರಿಗೆ ಆತ್ಮಸ್ಥೈರ್ಯ ಇಂಪ್ರೂವ್ ಮಾಡಬೇಕು ಅಂತ ಮಾಡಿರೋದು. ಅದು ಅಸೋಸಿಯೇಷನ್ನ ಒಂದು ಪ್ರೈಮರಿ ಡ್ಯೂಟಿ. ಅದನ್ನು ಮಾಡಿದ್ದೇವೆ ನಾವು. ನಮ್ಗೆ ಯಾರೂ ಮಾಡಿಲ್ಲ, ನಾನು ಓಪನಾಗಿ ಹೇಳ್ತೀನಿ, ನಮ್ಗೆ ಯಾರೂ ಮಾಡಿಲ್ಲ, ನಾವು ಅದನ್ನು ಮಾಡಿದ್ದೀವಿ. ದಯವಿಟ್ಟು ಈ ಥರ ಸುಳ್ಳು ಪಳ್ಳು ಹೇಳೋ ಅಂಥವ್ರಿಗೆ ಎಚ್ಚರ ಇರಿ. ನೀವಿನ್ನ ಈಗ ಬಂದಿದ್ದೀರಾ, ದಯವಿಟ್ಟು ಇದಕ್ಕೆ ಮಾರು ಹೋಗಕ್ಕೆ ಹೋಗ್ಬೇಡಿ.
ನೀವೆಲ್ಲ ತೀರ್ಮಾನ ಮಾಡಿ ಓಟ್ ಹಾಕಿ ಹೇಳ್ತಾರೆ ನಿಮ್ಮ ಸ್ನೇಹಿತರು ಅವ್ರೇನೋ ಕೇಳಿ ತಿಳ್ಕೊಳ್ಳಿ ಯಾರು ಸರಿ ಅವರು ಯಾರು ಸರಿ ಇಲ್ಲ ಅಂತ. ಈ ಪ್ರೊಬೇಷನರಿ ಡಿಕ್ಲೇರ್ ಮಾಡೋದು ಅಜೆಂಡಾ ಮಾಡ್ಕೊಂಡ್ರೆ ಯಾವತ್ತೂ ನಂಬಕ್ಕೆ ಹೋಗ್ಬೇಡಿ. ನೀವು ನಂಬ್ರಿ ಅಂದರೆ ಕೆಡ್ತೀರ. ಸೊ ಆಮೇಲೆ ನಿಮಗೆ ರೀಸೆಂಟಾಗಿ ಒಂದು ಏನೋ ಜಡ್ಜ್ಮೆಂಟ್ ಬಂದಿದೆ. ಆ ಜಡ್ಜ್ಮೆಂಟಿಂದ ನಿಮ್ಮ ಉದ್ಯೋಗಕ್ಕೆ ತೊಂದರೆ ಆಗೋಂಥದ್ದೊಂದು ಸಮಸ್ಯೆ ಉದ್ಭವ ಆಗಿದೆ. ತಾವುಗಳೆಲ್ಲ ಅಸೋಸಿಯೇಷನ್ಗೆ ಬನ್ನಿ. ನಮ್ಮಲ್ಲೂ ಅಸೋಸಿಯೇಷನ್ ಒಬ್ಬರು ಲಾಯರ್ ಇದ್ದಾರೆ. ಬೇರೆ ಆದರೂ ಸೀನಿಯರ್ ಕೌನ್ಸಿಲ್ ಯಾರನ್ನ ಎಂಗೇಜ್ ಮಾಡೋಣ. ಅವ್ರ ಮುಖಾಂತರ ಬೇಸಿಕ್ ಅಂತ ಅದೇನು ಅಂತ ಜಡ್ಜ್ಮೆಂಟ್ ನಾನಿನ್ನೂ ಓದಿಲ್ಲ, ನನಗೂ ಅಷ್ಟೊಂದು ಜಡ್ಜ್ಮೆಂಟ್ ಬಗ್ಗೆ ಮಾಹಿತಿ ಇಲ್ಲ, ಜಸ್ಟ್ ಹೇಳಿದ್ದಷ್ಟೇ. ನಾವು ಒಂದು ಬಾರಿ ನೀವು ಇಲಾಖೆಗೆ ಬಂದ್ರಿ, ನಮ್ಮ ಸದಸ್ಯರಾದ್ರಿ ಅಂದರೆ ಮ್ಯಾಕ್ಸಿಮಮ್ಮು ನಿಮ್ಮ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು, ನಿಮ್ಮ ಜಾಬನ್ನು ಉಳಿಸ್ತಕ್ಕಂಥದ್ದು, ನಿಮ್ಮ ಆತ್ಮಸ್ಥೈರ್ಯ ತುಂಬತಕ್ಕಂಥದ್ದು, ನಿಮ್ಮ ಬೆನ್ನಿಂದೆ ಸಂಘ ಯಾವಾಗಲೂ ಇರಬೇಕು, ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನಾನಂತರ ಸಂಘದೂ ಇರುತ್ತೆ. ವೈಯಕ್ತಿಕವಾಗೂ ನಾವೇನಾದರೂ ನಿಮಗೆ ಸಹಾಯ ಮಾಡಬೇಕು, ಯಾರಾದರೂ ಒಳ್ಳೆ ಸೀನಿಯರ್ ಕೌನ್ಸಿಲರ್ ಇದು ಮಾಡೋದ್ರಲ್ಲೋ ಅಥವಾ ಮತ್ತೊಂದರಲ್ಲೋ ಅಂತ, ಅದಕ್ಕೆಲ್ಲ ರೀತಿಯೂ ನಾವು ಸಹಾಯ ಮಾಡ್ತೀವಿ. ಯಾರೂ ಎದೆಗುಂದೋದು ಬೇಡ. ದಯವಿಟ್ಟು ಒಂದು ಸತಿ ಬನ್ನಿ, ಅದನ್ನೆಲ್ಲ ಕೇಸೆಲ್ಲ ಸ್ಟಡಿ ಮಾಡೋಣ. ಅಸೋಸಿಯೇಷನ್ಗೆ ಯಾವಾಗಾದರೂ ಒಂದು ಟೈಮ್ ತೊಗೊಂಡು ನಾಳೆ ನಾಡ್ದು ನಾವು ನಮ್ಮ ಲೀಗಲ್ ಲಾಯರ್ ಏನಿದ್ದಾರೆ ನಮ್ಮ ಅಸೋಸಿಯೇಷನ್ದ ಅವ್ರಿಗೂ ಹೇಳ್ತೀವಿ, ಪ್ರಿಲಿಮಿನರಿಗೆ ಏನೇನು ಸಬ್ಜೆಕ್ಟ್ ಇದೆ ಅಂತ ಅದನ್ನೆಲ್ಲ ಒಂದು ಬುಲೆಟ್ ಪಾಯಿಂಟ್ಸ್ ಮಾಡಿಕೊಂಡು ಒಬ್ಬರು ಸೀನಿಯರ್ ಕೌನ್ಸಿಲ್ ಹತ್ರ ಕನ್ಸಲ್ಟ್ ಮಾಡಿ ಹೋಗೋಣ. ದಯವಿಟ್ಟು ವಿಳಂಬ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಬನ್ನಿ. ಯಾವಾಗಲೂ ಕೂಡ ನಿಮ್ಮ ಬೆನ್ನಿಂದಿರ್ತೇವೆ. ನೀವು ಯಾವುದೇ ಕಾರಣದಿಂದ ಆತ್ಮಸ್ಥೈರ್ಯ ಕಳ್ಕೊಬೇಡಿ. ಮನುಷ್ಯನಿಗೆ ಬರ್ತದೆ, ಮನುಷ್ಯನಿಗೆ ಬರೋದ ಯಾವುದಕ್ಕೆ ಕಲ್ಲಿಗೆ ಬರಲ್ಲ ಕಷ್ಟಗಳು. ಈ ಒಂದು ಇಲ್ಲಿ ಜೀವಿತವಾಗಿರ್ತಕ್ಕಂಥ ಮನುಷ್ಯನಿಗಿರ್ಬೋದು ಅಥವಾ ಯಾವುದೋ ಒಂದು ಕಾಡಲ್ಲಿ ಬೆಳೀತಕ್ಕಂಥ ಮರಕ್ಕಿರ್ಬೋದು, ಅವಕ್ಕೆ ಕಷ್ಟ ಬರೋದು. ಕಷ್ಟ ಬಂದಿದೆ, ಅದನ್ನೇ ಆತ್ಮಸ್ಥೈರ್ಯ ಕುಗ್ಗಿಸ್ಕೊಂಡು ಅಂಥದ್ದು ಆತಂಕ ಪಡೋ ಅಂಥದ್ದು ವಿಚಾರ ಇಲ್ಲ. ನಿಮ್ಗೆ ಯಾವಾಗಲೂ ಸಂಘ ಇರ್ತದೆ. ನಾನಂತರೂ ಕೂಡ ನಿಮ್ಗೆ ಉದ್ಯೋಗಕ್ಕೆ ಅಭದ್ರತೆ ಏನು ಬಂದಿದೆ, ಏನು ಒಂದು ಜಡ್ಜ್ಮೆಂಟಿಂದ ನಿಮಗೆ ಭಯ ಏನು ಹುಟ್ಟಿದೆಯಲ್ಲ, ಅದನ್ನು ಹೋಗ್ಲಾಡ್ಸೋಕ್ಕೆ ಸದಾ ಸಿದ್ಧ ಇರ್ತೀವಿ. ತಾವು ಅಸೋಸಿಯೇಷನ್ಗೆ ಬನ್ನಿ. ನಿಮಗೆಲ್ಲಕ್ಕೂ ಕೂಡ ನಮಗೇನು ಲೀಗಲ್ ಅಸಿಸ್ಟೆನ್ಸ್ ಬೇಕು ಮತ್ತು ಯಾವ ರೀತಿ ಹೋಗಬೇಕು ಅನ್ನೋದಕ್ಕೆ ನಾವು ದಾರಿ ಮಾಡಿಕೊಡ್ತೀವಿ. ಯಾಕೆಂದರೆ ನನಗೆ ವೈಯಕ್ತಿಕವಾಗಿ ನಾವೆಲ್ಲ 2% ಇವೆಲ್ಲ ಹೇಳಿವಲ್ಲ, ಕೋರ್ಟಾಗಿ ಹೊಡೆದಾಡಿರೋರು, ಒಳ್ಳೆ ಲಾಯರ್ ಇಟ್ಕೊಂಡಂಗೆ ಹೊಡೆದಾಡಿರೋ ಜನ, ಅದನ್ನೇ ನಾವು ಅಲ್ಲಿ ತನಕ ಹೋಗಿ ತಗೊಂಬಂದಿರೋರು. ನಮಗೆ ಗೊತ್ತಿದೆ ಅಲ್ಲ. ಯಾವಾಗಲೂ ಕೂಡ ನಿಮಗೆ ಲೀಗಲಾಗಿ ನಾವು ನಿಮಗೆ ಸಪೋರ್ಟ್ ಮಾಡೋಕ್ಕೆ ಸದಾ ರೆಡಿ ಇರ್ತೇವೆ. ದಯವಿಟ್ಟು ಯಾರೂ ಕೂಡ ಎದೆಗುಂದಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನೊಂದು ವಿಚಾರ, ಈ ನಮ್ಮ 2024ರಲ್ಲಿ ಒಬ್ಬ ನಮ್ಮ ಇಂಜಿನಿಯರು ಅಬ್ದುಲ್ ಗಫೂರ್ ಅಂತ ಈ ಧಾರವಾಡ ರೂರಲ್ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಇವ್ರಿಗೆ LT7 ಒಳಗಿರ್ತಕ್ಕಂಥ ಪಾಸಿಟಿವ್ ಏರಿಯರ್ಸ್ನ ರಿಕವರಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಏನೋ ಸ್ಯಾಲ್ರಿ ಡಿಡಕ್ಷನ್ನ ಮಾಡಿದ್ರಂತೆ. ಸೊ ಅವಾಗ ಹುಡುಗ ಮಾತಾಡ್ದ. ಅವಾಗ ಕೂಡಲೇ ನಮ್ಮವರು ಇಮಿಡಿಯೇಟಾಗಿ ಕನ್ಸರ್ನ್ ಪರ್ಸನಿಗೆ ಮಾತಾಡಿ ಅವ್ರಿಗೆ ಸ್ಯಾಲ್ರಿ ಡಿಡಕ್ಷನ್ ಆಗಿರ್ತಕ್ಕಂಥದ್ದನ್ನ ನಿಲ್ಲಿಸಿ ಇಮಿಡಿಯೇಟಾಗಿ ನಾವು ಕೊಡಿಸೋ ಅಂತ ಕೆಲಸ ಮಾಡಿ. ಸಂಘ ಯಾವತ್ತೂ ಕೂಡ ದಿನನಿತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ನೀವು ಗಮನಕ್ಕೆ ತರಬೇಕು. ಆ ಹುಡುಗ ಗಮನಕ್ಕೆ ತಂದ, ಅದು ಗ್ರೂಪಾಗಿ ಹಾಕ್ಬಿಟ್ಟಿದೆ ಹುಡುಗ. ಗ್ರೂಪ್ ನಾನೇ ನೋಡ್ಬಿಟ್ಟಿದ್ದೆ ಅಂದರೆ ಹಿಂಗೆ ಹಾಕಿವ್ರೆ ಏನದು ಅಂತ. ಸರ್ ಇಂಥವ್ರಿಗೆ ಮಾತಾಡಿ ಅಂದ್ರೆ ಮಾತಾಡಿದ್ವಿ. ಇಮಿಡಿಯೇಟಾಗಿ ಆಯ್ತು. ಆಮೇಲೆ ಖುಷಿಯಾಗಿ ಮತ್ತೆ ಇಲ್ಲ ಸರ್ ಸಾರಿ ನಾನು ಹೇಳಿದೆ ಅವಾಗ, ಇಂಥವು ಸಣ್ಣ ಸಣ್ಣ ವಿಷಯ ಎಲ್ಲ ಗ್ರೂಪ್ಗೆ ಹಾಕ್ಬೇಡಪ್ಪ. ಲೋಕಲಾಗಿ ಏನೇನೋ ಒಂದೊಂದು ವಿಚಾರಗಳು ಇರ್ತವೆ. LT7 ಪಾಸಿಟಿವ್ ಏರಿಯರ್ಸ್ ರಿಕವರಿ ಮಾಡಿಲ್ಲ ಅಂತ ಅವ್ರಿಗೆ ಪ್ರೆಸರ್ ಇರ್ತದೆ, ಮ್ಯಾನೇಜ್ಮೆಂಟಿಂದ ಪ್ರೆಸರ್ ಇರ್ತದೆ. ಅವಾಗ ಏನೋ ಒಂದು ನೀವು ಕಠಿಣವಾದ ನಿರ್ಧಾರ ಕೆಲವ್ರು ತಾಂತಾರೆ, ಕೆಲವ್ರು ಮಾತಾಡಿಬಿಟ್ಟೆ ಮಾತಿನಲ್ಲೇ ಮುಗಿಸ್ತಾರೆ. ಏನೋ ಇರ್ತಾರೆ, ಇನ್ನೊಬ್ಬರು ಸ್ಟೆಪ್ ಮುಂದಕ್ಕೆ ತಾಂಡಿರ್ಬೋದು. ನಮ್ಮ ಇಂಜಿನಿಯರ್ಗಳು ತೊಂದರೆ ಆಗೋಂಥ ಸ್ಟೆಪ್ ತಾಳೋ ಅವಶ್ಯಕತೆ ಇಲ್ಲ. ಕೆಲವರು ತೊಗೊಂಡಿರ್ತಾರೆ, ಅವರು ನಮ್ಮ ಮೆಂಬರೇ. ನೀವು ಇಂಥ ವಿಚಾರಗಳನ್ನ ಗ್ರೂಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ಪೋಸ್ಟ್ ಮಾಡಬಾರ್ದು. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಅದನ್ನೇ ನಮಗೆ ಫೋನ್ ಮಾಡಿ ಹೇಳಿದರೆ ನಾವು ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತೀವಿ. ನೀನು ಗ್ರೂಪ್ಗೆ ಹಾಕ್ಬಿಟ್ಟು ಹಂಗೆ ಇದ್ದರೆ ಯಾರು ಅಟೆಂಡ್ ಮಾಡ್ತಾರೆ? ನಾನಂತ ನೋಡಿದೆ, ಯಾಕೆ ಹುಡುಗರು ಹಿಂಗೆ ಹಾಕಿವ್ರು, ಇನ್ನು ಈಗ ತಾನೇ ಬಂದಿರತಕ್ಕಂಥವ್ರು. ನಿಮಗೆ ಬುದ್ಧಿನೂ ಹೇಳ್ಬೇಕು. ಅದರಿಂದಲ್ಲ ಹಿಂಗೆ ಹೇಳ್ಬಾರ್ದು. ಕನ್ಸರ್ನ್ ಪರ್ಸನ್ಗೆ ಹೇಳ್ಬೇಕು. ನಿಮ್ಗೆ ಅಸೋಸಿಯೇಷನ್ ಅಂತ ಐತಲ್ಲ, ಮೆಂಬರ್ ಆಗಿದ್ದಿಲ್ಲ. ಇಲ್ಲಿ ಪ್ರೆಸಿಡೆಂಟಿಂದ ಹಿಡಿದು ಸಾಕಷ್ಟು ಆಫೀಸ್ ಬೇರೆಯರ್ಸ್ ಇದ್ದಾರಲ್ಲ, ಲೋಕಲ್ CEC ಇದ್ದಾರಲ್ಲ, ಅಟ್ಲೀಸ್ಟ್ ಅವ್ರಿಗೆ ಹೇಳ್ಬಿಟ್ಟು ನಮಗೆ ನಾನೇ ಗ್ರೀವೆನ್ಸ್ ಕಮಿಟಿ ಚೇರ್ಮನು ನಮ್ಮಂಥವ್ರು ತಲುಪಿಸಿದ್ರೆ ನಾವು ಮಾತಾಡ್ತೀವಿ. ಸರ್ ಹಿಂಗಿದೆ ಅಂತ ಸೋಷಿಯಲ್ ಮೀಡಿಯಾಕ್ಕೆಲ್ಲ ಇಮಿಡಿಯೇಟಾಗಿ ಪೋಸ್ಟ್ ಮಾಡಬಾರ್ದು. ಇದರಿಂದ ನಾನು 2024 ಎಲ್ಲರಿಗೂ ಹೇಳಿ, ಏನೇ ವಿಚಾರ ಬಂದರೆ ನೀವು ಕಂಪ್ಲೇಂಟ್ನ ಕನ್ಸರ್ನ್ ಪರ್ಸನಿಗೆ ಹೇಳಿ ಹಿಂಗಾಗಿದೆ ಅಂತ. ಅಟೆಂಡ್ ಮಾಡ್ತಾರೆ. ಗ್ರೂಪ್ಗೆ ಹಾಕಿರೋ ಅವ್ರಿಗೂ ಹರ್ಟ್ ಆಗುತ್ತೆ ಯಾರೋ ಮಾಡಿದವನಿಗೆ. ಅದಕ್ಕೋಸ್ಕರ ಇದರಿಂದ ತಾವು ತಿದ್ದುಕೊಳ್ಳಬೇಕು. ಮತ್ತು ಆ ಹುಡುಗ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನಾವು ಅದನ್ನು ರೆಡಿ ಮಾಡಿಸ್ಕೊಟ್ಮೇಲೆ ಆಮೇಲೆ ಅವ್ನು ಖುಷಿಯಾಗಿ ಅದನ್ನು ಸೋಷಿಯಲ್ ಮೀಡಿಯಾಗೆ ಹಾಕ್ತಾರೆ. ದಯವಿಟ್ಟು ಯಾವ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಗೇನೇ ಸಮಸ್ಯೆ ಬಂದ್ರೂ ನಮ್ಮ ಸಂಘದ ಒಬ್ಬ ಕನ್ಸರ್ನ್ ಪರ್ಸನ್ನ ನಿಮ್ಗೆ ಇಲ್ಲೆಲ್ಲೂ ಮಾಡೋಕ್ಕೆ ಅವಕಾಶ ಲೋಕಲ್ CECಗೆ ಹೇಳಿ ಅದ್ರ ನಂಬರ್ ತಗೊಂಡು ದಯವಿಟ್ಟು ಮಾತಾಡಿ. ನಾನು ಸ್ವಲ್ಪ ಬೇರೆ ಥರನೇ ಮಾಡಿದ್ದೀನಿ. ಒಂದು ವೆಬ್ಸೈಟ್ ಮಾಡಿದ್ದೀನಿ, www.sriramufforyou SRAMU4 ಅಂತ. ಅದರೊಳಗೆ ನೀವು ಆನ್ಲೈನಲ್ಲೇ ಗ್ರೀವೆನ್ಸು ಅಥವಾ ನಿಮ್ಮ ಸಜೆಷನು ನಿಮ್ಮ ಪ್ರಾಬ್ಲಮ್ನು ಹಾಕ್ಬೋದು. ಇದು ಫಾರ್ ಎವರ್ ಇರುತ್ತೆ. ದಯವಿಟ್ಟು ಅಲ್ಲಿ ಆಗಲಿಲ್ಲ ಅಂತ ಪೋಸ್ಟ್ ಮಾಡಿದ್ರೆ ನಾವು ಒಂದು ದಿವಸಕ್ಕೆ 2 ದಿನಕ್ಕೆ ಒಂದ್ಸರಿ ತಗೊಂಡು ನಾನು ನೋಡ್ತೀನಿ.
ದಯವಿಟ್ಟು ಒಂದು ಕೆಲಸ ಮಾಡಿ. ಸೋಷಿಯಲ್ ಮೀಡಿಯಾದಾಗ ಇನ್ನೊಬ್ಬ ಇಂಜಿನಿಯರು ಮಾಡಿರ್ತಕ್ಕಂಥ ಅವ್ನು ತಪ್ಪೇ ಮಾಡಿರ್ಬೋದು, ಅವರು ತಪ್ಪೇ ಇರ್ಬೋದು, ಆ ತಪ್ಪನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎತ್ತಿ ತೋರಿಸಿ ಅವ್ರಿಗೆ ಈಗೋ ಹರ್ಟ್ ಮಾಡಬೇಡಿ. ನೀವು ಅದನ್ನು ನಮ್ಮ ಗಮನಕ್ಕೆ ತನ್ನಿ, ನಾವು ಅಟೆಂಡ್ ಮಾಡ್ತೀವಿ. ಏಕೆಂದರೆ ಅವರೂ ಮೆಂಬರ್ ಇರ್ತಾರೆ, ಇವರು ಮೆಂಬರ್ ಇರ್ತಾರೆ. ಇದನ್ನು ಇನ್ನೂ ಹುಡುಗರಿದ್ದೀರಾ ನೀವು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಬೈಫರ್ಗೇಟ್ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಹೋಗ್ಬಾರ್ದು. ಇನ್ನೊಬ್ರು ಹೇಳಿರ್ಬೇಕಾರೆ ಇನ್ನೊಂಥರ ಹೇಳ್ಬಿಡ್ತಾರೆ ನಿಮ್ಗೆ, ಅದೇ ಈ ಪ್ರೊಬೇಷನರಿ ಡಿಕ್ಲೇರ್ ಮಾಡೋಕ್ಕೇನೋ ಮಾಡ್ತೀನಿ ಅಜೆಂಡಾ ಅಂದ್ರಲ್ಲ, ಹಂಗೆ. ದಯವಿಟ್ಟು ಯಾವತ್ತೂ ಕೂಡ ಮನುಷ್ಯತ್ವದಿಂದ ನಾವು ನಡ್ಕೋಬೇಕು. ದಯವಿಟ್ಟು ಹೇಳಿ. ಅವ್ರಿಗೆ ಹೇಳ್ದೆ ಆಮೇಲೆ ಅಪ್ರಿಸಿಯೇಷನ್ ಕೂಡ ಸೋಷಿಯಲ್ ಮೀಡಿಯಾದ ಮತ್ತೆ ಸೋಷಿಯಲ್ ಮೀಡಿಯಾದಾಗೆ ಆಗ್ತದೆ. ಅದನ್ನು ಹೇಳಿ, ಅದನ್ನು ಅಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಕಣಪ್ಪ. ಅದೇನಾಗ್ಬಿಡ್ತದೆ ಅಂದರೆ ನನ್ನ ಮಾಡಿದವನು ಕ್ರೆಡಿಟ್ ತಗೊಂಡಂಗೆ ಆಗ್ತದೆ. ಅದೇನು ಅದೆಲ್ಲ ಕ್ರೆಡಿಟ್ ತಗೊಳ್ಳೋದು ವಿಚಾರಗಳು ಅವೆ, ಸಮಸ್ಯೆಗಳೇ ಅಲ್ಲ ಅವು. ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆವೇ. ಅದೇನು ಸಿಲಿ ಪಾಯಿಂಟ್ ಅದು. ದಿನನಿತ್ಯದೊಳಗೆ ದಿನ ಊಟ ಮಾಡ್ತೀಯಾ ನೀನು, ಸ್ನಾನ ಮಾಡ್ತೀಯಾ, ಅದೇ ಥರ ಅದು ಒಂದು ಕೆಲಸ. ತೊಂದರೆಗಳು ಹಂಗೆ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ದಯವಿಟ್ಟು ಇವು ಅಂತ ಹೇಳಿ ನಾನು ಇದನ್ನು ಹೇಳಿದ್ದು ಯಾಕೆ ಅಂದರೆ ಬುದ್ಧಿವಾದ ಹೇಳ್ತಾ ಇದ್ದೆ ನಿಮಗೆ ಅಂತ.